ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ರೈತ ಎಷ್ಟು ಮುಖ್ಯನೋ ನಮ್ಮ ಬೆಂಗಳೂರನ್ನು ಸ್ವಚ್ಛ ಮಾಡೋಕೆ ಈ ಪೌರ ಕಾರ್ಮಿಕರು ಅಷ್ಟೇ ಮುಖ್ಯ. ಬೆಳಿಗ್ಗೆ ಬೇಗ ಎದ್ದು ತಮ್ಮ ಕೆಲಸಕ್ಕೆ ಹೋಗೋ ಮುಂಚೆ ಕಸ ಗುಡಿಸೋ ಪರಕೆಯನ್ನೇ ದೇವರು ಅಂತ ಪೂಜೆ ಮಾಡಿದ ನಂತರ ಕೆಲಸಕ್ಕೆ ಹೋಗ್ತಾರೆ. ರಸ್ತೆನ ಸ್ವಚ್ಛ ಮಾಡೋಕೆ ಸ್ವಚ್ಛ ಮನಸ್ಸುಗಳು ಬೇಕು. ಅವರು ಭರವಸೆಯ ಬೆಳಕಾಗಿ ಕಾಯ್ತಾ ಜೀವನ ನಡೆಸ್ತಾ ಇದ್ದಾರೆ. ಗಂಡ ತರುವ ಸಂಬಳ ಸಾಕಾಗ್ತಾ ಇಲ್ಲ. ಸರ್ಕಾರ ನಮ್ಮನ್ನ ಪರ್ಮನೆಂಟ್ ಮಾಡೋದ್ರಿಂದ ತುಂಬಾನೇ ಅನುಕೂಲ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗೆಲ್ಲ ನಿಮ್ಗೆ ಶಕ್ತಿಯನ್ನು ಕೊಟ್ಕೊಂಡು ಬಂದಿದ್ದೇವೆ. ಈ ಸರ್ಕಾರ ನಮ್ಗೆ ಅನ್ನಭಾಗ್ಯ ಕೊಟ್ಟಿದೆ. ಅದರಿಂದ ನಾವು ನಮ್ಮ ಮಕ್ಕಳು 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಈ ಸರ್ಕಾರದ ಋಣ ನಮ್ಮ ಮೇಲೆ ಇದೆ. ಇನ್ನು ಮುಂದೆ 5 ವರ್ಷಕ್ಕೆ ಇದೇ ಸರ್ಕಾರ ಬರಬೇಕು. ಆದರೆ ನಮ್ಮ ಸರ್ಕಾರ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಸಂಕಲ್ಪ. ಮನೆಯಲ್ಲಿ ಹೆಂಗಸರ ಥರ ಕೆಲಸ ಮಾಡ್ತೀವಿ, ಆಚೆ ಕಡೆ ಗಂಡಸ ಥರ ದುಡಿತೀವಿ. ನಮ್ಮ ಚಿಕ್ಕ ವಯಸ್ಸಿಂದ ಭಾಳ ಕಷ್ಟ ಆಗಿದ್ದೀವಿ ಸರ್. ನಮ್ಮ ಅಪ್ಪ ತಿರೋದ ಮೇಲೆ ನಮ್ಗೆ ತುಂಬ ಕಷ್ಟ ಆಯಿತು. ತುಂಬ ಕಷ್ಟದಲ್ಲಿದ್ದೀವಿ. ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಜೀವನನೇ ನಮ್ಗೆ ಕಷ್ಟ ಆಗಿತ್ತು. ಕಣ್ಣೀರಲ್ಲೇ ಕೈ ತೊಳಿತಾ ಇದೆ. ಕಾರ್ಮಿಕರಾಗಿ ನಮ್ಮ ಅಪಾಯ ಮಾಡಿದ್ದಾರೆ. ಆ ಕಷ್ಟನೇ ಇರಲ್ಲ. ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು, ಇಂಜಿನಿಯರಿಂಗ್ಗಳಾಗಬೇಕು, IAS ಆಫೀಸರ್ಗಳಾಗಬೇಕು, IPS ಆಫೀಸರ್ಗಳಾಗಬೇಕು, ಸೈಂಟಿಸ್ಟ್ಗಳಾಗಬೇಕು, ಉಪನ್ಯಾಸಕರಾಗಬೇಕು. ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನ ಸುಮ್ಮನೆ ಓದಿಸಿ. ಸರ್ವರಿಗೂ ಸಮಪಾಳು ಸಮಬಾಳು ಅಂತ. ಪೌರ ಕಾರ್ಮಿಕರು ಅಂದ್ರೆ ಬರೀ ಕಸ ಗುಡಿಸೋರು ಅಂತಾನೆ ನೋಡ್ತಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, ನಮ್ಮ DK ಶಿವಕುಮಾರ್ ಸಾಹೇಬ್ರು ಅಧಿಕಾರಕ್ಕೆ ಬಂದಾಗಿಂದ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅಂತ ನಿರ್ಧಾರ ಮಾಡಿ ಹಲವಾರು ಯೋಜನೆಯನ್ನ ಯಶಸ್ವಿ ಮಾಡಿದ್ದಾರೆ. ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆ ಇದೇ ರೀತಿ ಒಂದು ದೊಡ್ಡ ಸರ್ಕಾರದ ಕಾರ್ಯಕ್ರಮವನ್ನು ಮಾಡಿ ನಿಮ್ಗೆಲ್ಲ ಬದುಕಿನಲ್ಲಿ ಒಂದು ಬದಲಾವಣೆ ಕೊಡುವಂತ ಒಂದು ತೀರ್ಮಾನವನ್ನ ನಾವು ಮಾಡ್ತಾ ಇದ್ದೇವೆ. ಕಾರ್ಮಿಕರ ದಿನಾಚರಣೆ ದಿನ ಪೌರ ಕಾರ್ಮಿಕರಿಗೆ ನೇಮಕಾತಿ ಪತ್ರನ ವಿತರಣೆ ಮಾಡ್ತಾ ಇದ್ದಾರೆ. ಇದಕ್ಕಿನ ಭಾಗ್ಯ ಇನ್ನೇನ್ ಬೇಕು ಸ್ವಾಮಿ? ನೀವು ನಮ್ಮ ದೇಶದ ಶಕ್ತಿ, ನೀವು ನಮ್ಮ ಶಕ್ತಿ. ನಾವು ಕೂಡ ನಿಮ್ಮ ಆಸ್ತಿ ಅನ್ನೋದನ್ನು ನೀವು ಯಾವ ಕಾರಣಕ್ಕೂ ಮರಿಬಾರದು. ಪೌರ ಕಾರ್ಮಿಕ ಸಹಕಾರ ದುಡಿದಂತೆ ನಡೆದ ಸರ್ಕಾರ. ಘನತೆಯ ದುಡಿಮೆ, ಗೌರವದ ಬದುಕು, ಇದುವೇ ಪೌರ ಕಾರ್ಮಿಕರ ಹೆಮ್ಮೆಯ ಬದುಕು.